ಎಲ್ರು ಮನೆ ಬಿಟ್ಟು ಮಂತ್ರಾಲಯಕ್ಕೆ ಬರ್ತಾರೆ. ನಾನು ಬರೀ ಹಿಂದಿಂದು ನೀವು ನಮ್ಮ ಮನೆನೇ ಮಂತ್ರಾಲಯ ಮಾಡ್ಬಿಟ್ರಲ್ಲ ರಾಯ. ಅದೆಂಥ ಕರುಣೆನಪ್ಪ ನಿಮ್ದು. ಈ ದೃಶ್ಯನ ನಾನು ನನ್ನ ಜೀವಮಾನದಲ್ಲಿ ನನ್ನ ಕಣ್ಣಾರೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ ನನ್ನ ಮಗನ ಖುಷಿಗೆ ನೀವೇ ಕಾರಣ ರಾಯರೇ. ಅಪ್ಪನಿಗಿಂತ ಬಂಧು ಇಲ್ಲ, ರಾಯರಿಗಿಂತ ಆಪದ್ ಬಾಂಧವ ಇಲ್ಲ ಅನ್ನೋದನ್ನ ನಿಜ ಮಾಡ್ಬಿಟ್ರಿ ಗುರುಗಳೇ. ನಿಮ್ ಋಣನ ನಾನು ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮನೋಜ, ಮತ್ತೆ ಯಾಕೋ ಡಾಕ್ಟ್ರು? ಏನ್ ಎಲ್ರಿಗೂ ಬುದ್ಧಿ ಭ್ರಮಣೆ ಆಗೋಗಿದ್ಯಾ? ಅಲ್ಲ ಕಣಲ್ಲಿ ಅಮ್ಮ ಹುಷಾರಿಲ್ವಲ್ಲೋ, ಅದಕ್ಕೆ ಡಾಕ್ಟರ್ ಕರ್ಕೊಂಡ್ ಬಂದೆ. ಅತ್ತೆ ಹುಷಾರಾಗಿ ಇದಾರಲ್ಲ, ಅವ್ರ ಆರೋಗ್ಯವಾಗೇ ಇದಾರೆ. ನೀವೇ ತಲೆ ಕೆಟ್ಟವ್ರ ತರ ಆಡ್ತಿರೋದು. ಇದೊಂದ್ ವಿಷಯದಲ್ಲಿ ನಾನು ಮೀನ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಮನುಷ್ಯ. ಅತ್ತೆ ಹುಷಾರಾಗೇ ಇದಾರೆ, ಅವ್ರು ಹೀಗೆ ಇರ್ಲಿ ಬಿಟ್ಬಿಡಿ. ಯಾಕೆ ಅಮ್ಮ ನಿನ್ಗೇನು ಅಂತಿಲ್ಲ ಅಂತನಾ? ಅಲ್ಲ ಸುಮ್ನೆ ನಾನ್ ಯಾಕೋ ನನ್ ಸೊಸೆನ್ ಬೈಲಿ? ಅಲ್ಲ ನನ್ಗೆ ಏನಾಗಿದೆ ಅಂತ ನೀನ್ ಡಾಕ್ಟರ್ ಕರ್ಕೊಂಡ್ ಬಂದಿದ್ಯಾ? ಮದ ಹತ್ತಿದ ಮದ್ದಾನೆ ತರ ಹೋಗಿದ್ದಾನೆ ಶಾಂತಿ ಅವನು. ನೀನು ಅವನು ಬೈತಿದ್ಯಾ ಅನ್ನೋ ಭಯ ಅವನಿಗೆ. ಅಯ್ಯೋ ಅವನಂತಾನೆ ನಾನ್ ಯಾಕ್ರಿ ಬೈನಿ? ಬದುಕೋ ರೀತಿ ಕಲ್ತ್ಕೋ, ಮನುಷ್ಯನಾಗ್ ಬದುಕು ಅಂತ ಹೇಳ್ತಿದೀನಿ ಅಷ್ಟೇ. ತಪ್ಪ ಅದು? ತಾಯಿಯಾಗಿ ನನ್ ಕರ್ತವ್ಯ ಅಲ್ವೇನ್ರಿ ಅದು? ಖಂಡಿತ ಶಾಂತಿ, ನೀನ್ ಹೇಳ್ತಾ ಇರೋದು ಸತ್ಯ. ಡಾಕ್ಟ್ರೆ, ನೀವು ದಯವಿಟ್ಟು ದಯಮಾಡ್ಸಿ, ನಮ್ಮಿಂದ ತೊಂದರೆ. ಇಲ್ಲ 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 ಇಲ್ಲ, ನಾನ್ ಬಿಡಲ್ಲ. ಒಂದ್ಸಲ ಚೆಕ್ ಮಾಡ್ಲಿ. ನಮ್ಮಮ್ಮ ಹಿಂಗಿರ್ಲೇ ಇಲ್ಲ. ಹಿಂಗ್ ಹೇಗಿದ್ದೆ ನಾನು? ಏನ್ ಹಾಕಿದ್ದೆ ನಾನು? ಅಮ್ಮ ನೀನ್ ಹೆಂಗ್ ಬಾಯಿ ಮುಚ್ಕೊಂಡಿದ್ಯೋ ಸರಿ. ಇಲ್ಲ ಡಾಕ್ಟರ್ ಬಂದಿರೋದು ಅಮ್ಮಂಗ್ ಟ್ರೀಟ್ಮೆಂಟ್ ಕೊಡಕ್ಕಲ್ಲ, ನಿನಗ್ ಟ್ರೀಟ್ಮೆಂಟ್ ಕೊಡಕ್ ಬಂದಿರೋದು ನಂಗೆ ಮಾಡ್ಬಿಡ್ತೀನಿ. ಲೇ ಸೂರ್ಯ, ನೋಡೋ ಇದು ನನ್ ಜೀವದ ಪ್ರಶ್ನೆ ಕಣೋ. ಏನ್ ನಿಂಗೆ ಒಬ್ಬುತ್ತೇನಾ? ನಾವ್ಯಾರು ಮನ್ಸಲ್ ಬಂದು? ಡೋಂಟ್ ವರಿ, ನಾನು ಅವ್ರನ್ನ ಸುಮ್ನೆ ಚೆಕ್ ಮಾಡ್ತೀನಿ. ಏನಾದ್ರೂ ಪ್ರಾಬ್ಲಮ್ ಇದೆ ಇಂಜೆಕ್ಷನ್ ಕೊಡ್ತೀನಿ, ಅದು ಬೇಡ ಅಂದ್ರೆ ಟ್ಯಾಬ್ಲೆಟ್ ಕೊಡ್ತೀನಿ. ಏನು ಬೇಕಾಗಿಲ್ಲ ಮೇಡಮ್. ಇಷ್ಟು ದೂರ ಬಂದಿರೋದಕ್ಕೆ ಇವನ ಹತ್ರನೇ ಮೀಟರ್ ಬಾಡಿಗೆ ತಗೊಂಡು ಪ್ಲೀಸ್ ತಾವಿನ ದಯಮಾಡಿಸಿ. ನಾವ್ ಅಮ್ಮನ ಯಾರಾದ್ರೂ ಟೆಸ್ಟ್ ಮಾಡ್ತೀನಿ ಅಂತ ಬಂದ್ರೆ ಎಲ್ರು ಹಂಗೆ ಟೆಸ್ಟ್ಗಳು ಹಾಕ್ಬಿಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ. ಆಮೇಲೆ ಮನೋಜ್ ಬೇಡ, ಅವ್ರು ಹೀಗೆ ಇರ್ಲಿ ಬಿಡಿ. ಡಾಕ್ಟ್ರೆ, ಇವ್ರು ಯಾರ ಮಾತಕ್ಕೂ ಬೆಲೆ ಕೊಡ್ಬೇಡಿ. ಬನ್ನಿ, ನಾನು ಇದ್ದೀನಿ. ಬನ್ನಿ 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 ಬನ್ನಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದು ನಿನಗೆ. ಈ ಸೂರ್ಯನ ನಿಜವಾದ ರೂಪ ನೋಡ್ಬೇಕಾಗತ್ತ. ಅಲೋ ಯಾಕೋ ನೋಡಿಲ್ಲ, ಕೈಗಳು ನನಗೂ ಇವೆ ನೋಡೋ. ನಿನ್ನೂ ಹೊಡೆದ್ಬಿಟ್ಟು ಅಮ್ಮ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೇನೆ. ಹೌದಾ? ಇವ್ರ ಶಕ್ತಿ ಇದೆಯಾ? ಹಾಗಾದ್ರೆ ನೀವು ಸೂರ್ಯ ಅವ್ರ ಮೇಲೆ ಟ್ರೈ ಮಾಡಿ, ನಾನು ನೋಡ್ತೀನಿ. ಸುದ್ದಿ ನೀನ್ ಸುಮ್ನೆ ರಯ್ಯ, ರೈಟ್ ಟೈಮಲ್ಲಿ ಮಾತಾಡ್ಬೇಡ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಮನೋಜರೇ ಹೊಡ್ಬಿಡಿ ನೋಡ. ಏನು ಏನು ಚಾಲೆಂಜಾ? ಡಾಕ್ಟ್ರೆ ಒಂದ್ ಸೆಕೆಂಡ್ ಹಿಡ್ಕೊಳ್ಳಿ, ಅವ್ನು ಹೊಡೆದ್ಬಿಟ್ಟ ಮೇಯಿಸ್ಕೊಂತೀನಿ. ಕಂದ ಮುಂದ್ ಮೇಲೆ ಕೈ ಮಾಡೋದಕ್ಕೆ ನಿನಗೆ ಹೇಗೋ ಮನ್ಸ್ ಬರುತ್ತೆ? ತಲೆ ಮೇಲೆ ಹೊಡೆಯೋದು ತಂದೆ ತಾಯಿ ಇಲ್ದೇ ಇರೋ ಅವ್ರಿಗೆ ಇವನೇನು ಅನಂತನ? ಇವನು ನನ್ನ ಮಗ, ನನ್ನ ಸೂರ್ಯ. ನನ್ ಮುಂದೆ ನೀನ್ ಕೈ ಮಾಡ್ತೀಯಾ? ನೋಡಿ ಮೇಡಮ್, ಏನ್ರಿ ನೋಡೋದು? ಡಾಕ್ಟರ್ ಆದವ್ರು ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡ್ಬೇಕು, ಚೆನ್ನಾಗಿರೋರ್ಗಲ್ಲ. ಅಲ್ಲ ನಾನು ನೋಡಿದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಅನ್ಸುತ್ತಾ ನಿಂಗೆ? ಇಲ್ಲ ಮೇಡಮ್. ಮತ್ತೇನ್ರಿ ಟೆಸ್ಟ್ ಮಾಡೋದಿದೆ? ಹೋಗಿ ದಯವಿಟ್ಟು ಹೋಗಿ. ಹೆರೋಯಿನಿ, ನಿನ್ ಮುಖ ನೋಡ್ಕೊಂಡು ನಿನ್ ಗಂಡನ್ನ ಸುಮ್ನೆ ಬಿಟ್ಟಿದ್ರೆ ಕರ್ಕೊಂಡ್ ಹೋಗಿ ನನ್ನ ಮಗನ್ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಬುದ್ಧಿ ಹೇಳು. ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಷ್ಟೇ, ಗೊತ್ತಾ? ನೋವಾಯ್ತೇನಪ್ಪ? ಔಷಧಿಯಾಗಿ ನೀನೇ ಇದೆಯಲ್ಲಮ್ಮ, ಯಾವ ನೋವು ನನ್ ಮೈ ಗಂಟದಿಲ್ಲ. ರವಿ, ಈಗ ಗೊತ್ತಾಯ್ತಾ ನಾನು ಯಾಕೆ ಮನೋಜ್ ಅವ್ರನ್ನ ಪ್ರವೋಕ್ ಮಾಡ್ದೆ ಅಂತ? ಗೊತ್ತಾಯ್ತು. ರಾಕ್ಷಸಿ ಅಲ್ಲಲ್ಲ, ಚಾಣಾಕ್ಷ ರಾಕ್ಷಸಿ ನೀನು. ಮುದ್ದು ರಾಕ್ಷಸಿ. ಮಿಸ್ಟರ್ ಮನೋಜ್, ಎವ್ರಿಥಿಂಗ್ ಈಸ್ ಓಕೆ. ಸುಮ್ನೆ ಎಲ್ಲಾರ್ಗು ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ, ನಾನು ಹೊರಡ್ತೀನಿ. ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ, ಎಲ್ಲ ಹಾಳು ಮಾಡ್ಬಿಟ್ಟ ಅವ್ರು. ಮನೋಜ್ ಅವ್ರೆ, ಅವ್ರನ್ನ ನೋಡಿದ್ರೆ ಅವ್ರಿಗೆ ಏನು ಆಗೇ ಇಲ್ಲ, ಕರೆಕ್ಟ್ ಆಗಿ ಇದಾರೆ ಅನಿಸ್ತಿದೆ. ಅಯ್ಯೋ ಏನ್ ಕರೆಕ್ಟ್ ಆಗಿದ್ದಾರೆ ಡಾಕ್ಟ್ರೆ. ನಮ್ಮ ಅಮ್ಮಗೆ ಬುದ್ಧಿ ಭ್ರಮಣೆ ಆಗೋಗಿದೆ. ನನ್ನನ್ನ ಮೊಲ ಸಾಕಿದ್ರು, ಇವಾಗ ನೋಡಿದ್ರೆ ನಾಯಿ ಹೊಡೆದಂಗ್ ಹೊಡಿತಾ ಇದಾರೆ. ನೀವೇ ನೋಡಿದ್ರಲ್ಲ ಈಗ. ನೋಡ್ದೆ, ಬಟ್ ಅಯ್ಯೋ ಮೇಡಮ್, ಬೊಟ್ಟು ಇಲ್ಲ, ಸಿಂಧೂರನು ಇಲ್ಲ. ನೋಡಿ ಇಲ್ಲಿ ಈ ಕೈನ ಕಾಲು ಅಂದ್ಕೊಂಡ್ಬಿಡ್ತೀನಿ, ಅಲ್ಲ ನಾನ್ ಅಂದ್ಕೊಂಡು ಬೇಡ್ಕೊಂಡ್ಬಿಡ್ತೀನಿ. ನಮ್ಮ ಅಮ್ಮನ ಮೊದಲ ತರ ಮಾಡ್ಬೇಡಿ ಮೇಡಮ್. ಅದನ್ನ ಮನೇಲಿ ಮಾಡೋಕ್ ಆಗಲ್ಲ ಮನೋಜ್. ನಿಮ್ ತಾಯಿನ ಒಪ್ಸಿ. ಯಾಕಂದ್ರೆ ಅವರು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ಬೇಕು. ಸ್ಪಂದಿಸ್ಬೇಕು ಅಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅನ್ನಿಸ್ಬೇಕು. ಅದಕ್ಕೆ ಅವ್ರು ಒಪ್ಪಿದ್ರೆ ಮೊದ್ಲು MRI ಮಾಡಿ ಚೆಕ್ ಮಾಡ್ಬೇಕು. ಅದಕ್ಕೆಲ್ಲ ನೀವು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ಬೇಕು. ಅದೆಲ್ಲ ಆಗಲ್ಲ ಡಾಕ್ಟ್ರೆ. ನೋಡಿದ್ರಲ್ಲ ನೀವೇ ಎಲ್ರು ಹೇಗ್ ಆಡ್ತಾ ಇದಾರೆ ಅಂತ. ಒಬ್ಬೊಬ್ರು ಒಂದೊಂದ್ ತರ ಆಡ್ತಾ ಇದಾರೆ.
ಅದೇನೋ ಹೇಳ್ತಾರಲ್ಲ ಟ್ಯಾಬ್ಲೆಟ್ನೋ ಮಾತ್ರೆನೋ ಕೊಟ್ಬಿಡಿ, ನೀರೆಲ್ಲ ಹಾಲೆಲ್ಲ ಬೇಸ್ ಕೊಟ್ಬಿಡ್ತೀನಿ. ಎಮೋಷನಲ್ ಆಗಿ ಮಾತಾಡ್ಬೇಡಿ. ಚೆಕ್ ಮಾಡದೆ ಮೆಡಿಸಿನ್ ಕೊಡಕ್ ಆಗಲ್ಲ. ಹಂಗೆಲ್ಲ ಮಾಡೋದಕ್ಕೆ ನಮ್ ಎಥಿಕ್ಸ್ ಕೂಡ ಒಪ್ಪಲ್ಲ. ಅಲ್ಲ ಯತೀಶ್ ಯಾಕೆ ಮೇಡಮ್ ಒಪ್ಬೇಕು? ನಮ್ಮಮ್ಮನ ಟ್ರೀಟ್ಮೆಂಟ್ಗೆ ಅವನ್ ಒಪ್ಕೋಬೇಕಾ? ಯತೀಶ್ ಅಲ್ಲ ರೀ, ನಮ್ ಮನಸ್ಸಾಕ್ಷಿ ಒಪ್ಪಲ್ಲ ಅಂದೆ. ಎಥಿಕ್ಸ್? ಅಯ್ಯೋ ಈ ಟೆನ್ಷನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲಪ್ಪ. ಸರಿ, ಅವ್ರನ್ನ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ತೀನಿ. ಇಲ್ಲ ಅಂದ್ರೆ ಶಿ ಇಸ್ ಫೈನ್, ಸುಮ್ನೆ ಇದ್ಬಿಡಿ. ಐ ಆಮ್ ಸಾರಿ. ಟ್ರಿಪ್ ಹೋಗಿಲ್ವಾ? ಅಯ್ಯೋ ಹೋಗಲೇ, ಯಾವ ಇದನ್ ಟ್ರಿಪ್ಗೆ ಹೋಗಲೇ ರೀ. ಅಮ್ಮ ಎಂಬ ನಿಜ ದೈವ ಇರುವಾಗ ಇಲ್ಲಿ ನೀ ಗುಡಿಗೋಪುರಗಿರಿ ಶಿಖರ ಅಲಿಯೋದ್ಯಾಕಲ್ಲಿ, ಹೆತ್ತವಳ ಕಾಲಡಿಯೇ ಪ್ರತಿ ದೇವರು ಉಂಟು, ಕೈ ಮುಗಿದು ತಲೆಬಾಗು ಸ್ವರ್ಗ ನಿನಗುಂಟು. ಹಾಗಂತ ಯಾರು ಹೇಳಿದಾರೆ ಹೇಳು? ನಮ್ ವಿಷ್ಣು ಬಾಸ್ ಹೇಳಿಲ್ವನೇ? ದೇವಸ್ಥಾನಕ್ಕಲ್ರಿ, ಕೆಲ್ಸ ಮಾಡಿದ್ರೆ ತಾನೇ ಜೀವನ ನಡೆಯೋದು. ಯಾಕೋ ಅಮ್ಮನ್ ಬಿಟ್ಟು ಹೋಗೋದಕ್ಕೆ ಮನ್ಸೇ ಆಗ್ತಾ ಇಲ್ಲ ಮೀನಾ. ಅವ್ರ ಜೊತೆನೇ ಇದ್ಬಿಡೋಣ ಅಂತ ತುಂಬಾ ಅನಿಸ್ತಾ ಇದೆ. ಪ್ರೀತಿ ಹೃದಯ ತುಂಬಿಸುತ್ತೆ, ಆದ್ರೆ ಹೊಟ್ಟೆ ಹಸನಲ್ಲ. ದುಡಿದೇ ಇದ್ಬಿಟ್ರೆ ಹೇಗೆ ಹೇಳಿ? ನನ್ ಬಂಗಾರ ಅಲ್ವಾ ನೀವು? ಪ್ಲೀಸ್ ಮೀನಮ್ಮ. ಪ್ಲೀಸ್ ರೀ, ನನ್ ದೇವ್ರಲ್ವಾ? ಓ ಸರಿ ಆಯ್ತು, ಒಂದ್ ಮುತ್ ಕೊಡು, ಹೋಯ್ತೀನಿ. ಕೊಡಲ್ಲ. ಯಾಕೆ? ಬೇಕು ಅಂದ್ಮೇಲೆ ಬೇಕೇ ಬೇಕು ಅಷ್ಟೇ. ಆಗಲ್ಲ, ಹೋಗ್ರಿ. ಹಾಗಾದ್ರೆ ನನ್ ಕೆಲ್ಸಕ್ಕೆ ಹೋಗಲ್ಲ, ಹೋಗು. ಹಂಗೆ ಒಂದು ಕೊಟ್ಬಿಡೆ ಲಚಕ್ ಅಂತ. ಆದ್ರೆ ಒಂದ್ ಕಂಡೀಷನ್, ಒಂದೇ ಮುತ್ತು ಹಣೆಗ್ ಮಾತ್ರ. ಸರಿ ಆಯ್ತು, ಕೊಡು. ಆಮೇಲೆ ನೀವು ಚೆಸ್ಟ್ ಎಲ್ಲ ಮಾಡಿ ಸಡನ್ ಆಗಿ ಕತ್ತಿ ನಿಂಗೆಲ್ಲ ಮೇಲೆ ಹೋಗಲ್ಲ. ಆಯ್ತು ಆದ್ವು. ಕಣ್ಮುಚ್ಚಿ. ನಾನೇನು ನೋಡಿಲ್ಲ ನಿಮ್ಗೆ. ಅಮ್ಮ ಸಾರಿ 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 ಅಮ್ಮ, ಸಾರಿ. ಅತ್ತೆ ಸಾರಿ ಅತ್ತೆ. ಇರ್ಲಿ ರೀ. ಏನೇ ಇವತ್ತು ಒಂದ್ ಪಂಚಾಯ್ತಿ ಆಗ್ಬೇಕು. ಏನೋ ರೀ, ನಮ್ ಎಲ್ರಿಗೂ ರೂಮ್ ಇದೆ, ಆದ್ರೆ ಸೂರ್ಯ ಮೀನಿಂಗ್ ಮಾತ್ರ ಇಲ್ಲ. ಪಾಪ ಅಲ್ವಾ ಅವರು? ಪಾಪ ಕಣೆ ಅವ್ರು. ಏನ್ ಮಾಡ್ತಾರ ಅವರು? ಇರೋದ್ 3 ರೂಮು, ಅವ್ರಿಗೆ ಜಾಗ ಇಲ್ಲ. ಅವರೇ ಕಷ್ಟಪಟ್ಟು ರೂಮ್ ನ ಹೊರಗಡೆ ಒಂದ್ ಕಟ್ಟಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಆದ್ರೆ ದುಡ್ಡು ಕಾಸು ಹೊಣ್ಸೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ ಪಾಪ. ಓಹೋ, ದುಡ್ಡಿಂದ ಸಮಸ್ಯೆನಾ? ಅಯ್ಯೋ ಅದೆಲ್ಲ ಪರವಾಗಿಲ್ಲ ಬಿಡಮ್ಮ. ಸುಸ್ತಾಗಿ ಬಂದು ದಿಮ್ಮೇಲೆ ತಲೆ ಇಟ್ರೆ ಸಾಕು, ನೆಮ್ಮದಿಯಾಗಿ ನಿದ್ದೆ ಬರ್ತದೆ. ಆ ನಿದ್ದೆ ಮಾಡೋದಕ್ಕೆ ಒಂದ್ ಜಾಗ ಇರ್ತದೆ. ಇಲ್ಲಿಲ್ವಾ? ಇಲ್ಲಿ ಅಷ್ಟು ಸಾಲದೆ. ಅಯ್ಯೋ, ನೀವಿನ್ನು ಚಿಕ್ಕ ಹುಡುಗರು, ನಿಮ್ಗೇನು ಅರ್ಥ ಆಗಲ್ಲ. ಅಲ್ಲ, ಮಕ್ಳು ಮರಿಗಳೆಲ್ಲ ಬೇಡ್ದೆ ರೀ. ನನ್ ಬೀರುನಲ್ಲಿ ಒಡವೆಗಳೇನಾದ್ರು ಇದೆಯಾ ರೀ? ಅದ್ಯಾಕೆ ಹಂಗ್ ನಿಂತ್ಬಿಟ್ರಿ? ಒಡವೆ ಇಲ್ವಾ? ನಾನೋಗ್ ನೋಡ್ಲಾ? ನೋಡೋದೇ ಬೇಡ, ಬೀರುಣಾಗ ಭದ್ರವಾಗಿದೆ. ಹೌದಾ? ಹಾಗಾದ್ರೆ ಮೊದ್ಲು ತಗೊಂಡೋಗ ಅದನ್ನ ಮಾರಾಕಿ ಇವ್ರಿಗೆ ಒಂದ್ ರೂಮ್ ಕಟ್ಟಿಸ್ಕೊಟ್ಬಿಡೋಣ. ಕಟ್ಟಿಸ್ತೀವಲ್ಲ ಹೊಸ ರೂಮು, ಅದ್ರಲ್ಲಿ ಈ ಮನೋಜ್ ರೋಹಿಣಿನ ಕಳ್ಸ್ಬಿಡೋಣ. ಅಲ್ಲಮ್ಮ, ನಾನೇ ಯಾಕೆ? ನನ್ನ ಮಗ ಸೂರ್ಯ ನನ್ ಜೊತೆಲಿ ಇರ್ಬೇಕು. ಎಲ್ರು ಇದ್ರು ಇಲ್ದೇ ಇರೋ ಹಾಗಿರೋದ್ ನೀನು. ಅದಕ್ಕೆ ನೀನು ನಿನ್ ಹೆಂಡತಿ ಹೋಗಿ ಅಲ್ಲಿಗೆ. ಅಯ್ಯಯ್ಯೋ, ಒಳ್ಳೆ ನಿರ್ಧಾರನೇ, ಒಳ್ಳೆ ನಿರ್ಧಾರ ಮನೋಜ್. ನಾವೇನ್ ತುಂಬಾ ದೂರ ಇರ್ತೀವಾ? 3 ಕಿಲೋಮೀಟರ್ ದೂರನಾ? ಇಲ್ಲ ತಾನೆ, ಇಲ್ಲ ಹತ್ರದಲ್ಲಿ ಇರ್ತೀವಿ. ಅತ್ತೆ ಮಾವನ್ ಸೇವೆ ಮಾಡ್ಕೊಂಡಿದ್ರೆ ಆಯ್ತು. ರೀ, ಇವತ್ ಯಾವ ವಾರ? ಇವತ್ತು ಶುಕ್ರವಾರ ಕಣೆ. ಬೇಡ ಬೇಡ, ಇವತ್ ಬೇಡ. ನಾಳೆ ನಿಮಗ್ ಗೊತ್ತಿರೋರು ಯಾರಾದ್ರೂ ಇದ್ರೆ ನೋಡಿ, ತಕ್ಷಣನೇ ರೂಮ್ ಕಟ್ಟಿಸ್ಬಿಡೋಣ. ಅತ್ತೆ, ನಾವೇನಾದ್ರೂ ಪ್ರಯತ್ನ ಮಾಡ್ಕೊಂತೀವಿ. ಅಲ್ಲ, ನೀವ್ಯಾಕೆ ಒಡವೆ ಎಲ್ಲ ಮಾರೋದು? ಅಯ್ಯೋ, ಒಡವೆ ನಮ್ಮ ಮೈ ಮೇಲೆ ಹಾಕೊಂಡ್ ಯಾರಿಗ್ ತೋರಿಸ್ಬೇಕು ಕಣಮ್ಮ? ಅಲ್ಲ, ಅದಿರೋದ್ ಏನಕ್ಕೆ? ಇದು ನನ್ನ ಮನೆ, ನನ್ ಸಂಸಾರ. ಎಲ್ರು ಒಂದೇ ಅನ್ನೋ ಹಾಗಿರ್ಬೇಕು. ನೀವ್ ಮಾತ್ರ ಈ ಬಾಗಿಲ್ ಪಕ್ಕ ಮಲ್ಗೋದು ನನಗೇನೋ ಇಷ್ಟ ಇಲ್ಲಪ್ಪ. ರೀ, ನಾಳೆ ಆಯ್ತು ಗಣೇಶ. ಸಾಕ್ಷಾತ್ ಅನ್ನಪೂರ್ಣೇಶ್ವರನೇ ಸೌಟಿಟ್ಕೊಂಡ್ ಬಂದಾಗ ಬೇಡ ಅಂತ ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ ನಾನೇನ್ ಹಿಡಿಯಿಟ್ಟೇನೆ. ಹಂಗೆ ಆಗಿ ಹಂಗೆ ಆಗಿ ನಡೀರಿ ನಡೀರಿ, ಮಹತ್ ಕಾರ್ಯಗಳು ನಿನ್ನಿಂದಲೇ ನಡೀಲಿ. ಅಯ್ಯೋ 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 ಅಮ್ಮ, ಏನಮ್ಮ ಬಂದಿರೋ ನಿನಗೆ? ಹೊಟ್ಟೆ ಉರಿಸ್ತಾ ಇದೆಯಲ್ಲಮ್ಮ. ಅಲ್ಲ, ನಿನ್ ಒಡವೆಗಳನ್ನ ಯಾಕಮ್ಮ ಡ್ರೈವರ್ಗೆ ಹೂ ಮಾರೋರ್ಗೆ ಕೊಡ್ತಾ ಇದೀಯಾ? ಅಯ್ಯೋ ಅಮ್ಮ, ನೀನ್ ಯಾರಿಗಾದ್ರೂ ಕೊಡ್ಕೋ, ನಿನ್ನಿಷ್ಟ. ನೀನ್ ಕೊಡ್ಬೋದು, ನೀನ್ ಕೊಡ್ಬೋದು, ಅವ್ರಿಗೆ ಕೊಡ್ಬೋದು. ಏನ್ ರೋಹಿಣಿ? ಕೊಡ್ಬೋದಂತ ರೋಹಿಣಿ ಹೇಳ್ಬಿಟ್ಲು. ಮನೋಜ್, ನಡೀರಿ, ನೀವ್ ಕೆಲ್ಸಕ್ ಹೊರಡಿ. ಯಾಕೆ? ನಿನ್ ಕೆಲ್ಸಕ್ ಹೋಗಲ್ವಾ? ಅತ್ತೆ, ಪಾರ್ಲರ್ ಇನ್ನು ಲೇಟು. ಆಗ್ಲಿ ಬಿಡು, ಇವನ್ ಜೊತೆ ಶೋರೂಮ್ಗೆ ಹೋಗೋ. ಹೆಂಡತಿ ಅಂದ್ರೆ ಗಂಡನ್ ಜೊತೆ ಸಾರ್ಥಿಯಾಗಿರ್ಬೇಕು. ಸುತ್ತಿ ಡಬ್ಬಿಂಗು ಮಾಡ್ತಾಳೆ, ಅದು ಮುಗಿಸ್ಕೊಂಡು ಗಂಡನ್ ಜೊತೆ ಹೋಟ್ಲಲ್ಲೂ ಹೋಗಿ ಕೆಲ್ಸ ಮಾಡ್ತಾಳೆ. ನಮ್ ಮೀನಾ ಹೂ ಕಟ್ತಾಳೆ, ಹಾಗೆ ಹೋಗಿ ಸೂರ್ಯನ್ಗೂ ಸಹಾಯ ಮಾಡ್ತಾಳೆ. ನೀನ್ ಯಾಕೆ ಮಾಡ್ಬಾರ್ದು? ನೀನು ಹೋಗೋ ಅವನ್ ಜೊತೆ, ಹೋಗೋ. ನಿಜವಾಗ್ಲೂ ಹೇಳ್ತಿದ್ದೀರಾ? ಅಯ್ಯೋ,
ಹುಡುಗಿ ಇಷ್ಟೆಲ್ಲ ಹೇಳಿದ್ಮೇಲೂ ನಿಜನಾ ಅಂತ ಕೇಳ್ತಿದವಲ್ಲ. ಅಯ್ಯೋ ನೀನ್ ಹೊರಡು, ಹೋಗ್ ನಿನ್ ಗಂಡನ್ ಜೊತೆ. ಅಮ್ಮ ಅಯ್ಯೋ ರೇ, ಒಂದ್ರೆ ಸುಮ್ನೆ ಹೋಗೋಣ, ನಡೀರಿ ಬನ್ನಿ. ಸರಿ ಅತ್ತೆ. ಅಮ್ಮ ಹೋಗ್ ಬರ್ತೀನಿ. ಹೋಗ್ ಬನ್ನಿ. ದೇವ್ರಿಬ್ಬರಿಗೂ ಒಳ್ಳೇದ್ ಮಾಡಿ ಹೋಗ್ ಬನ್ನಿ. ಬಾಯ್. ಹೋಗಮ್ಮ. ಅಮ್ಮ ನಾನ್ ಡ್ಯೂಟಿಗೆ ಹೋಗಿ ಬರ್ತೀನಿ. ಸರಿ ಬಂಗಾರ, ಹುಷಾರು. ಕಾರ್ ಓಡಿಸ್ಬೇಕಾದ್ರೆ ಅಕ್ಕಪಕ್ಕ ನೋಡ್ಕೊಂಡು ಓಡಿಸು. ಆಗ್ಲಿ, ತಾಯಿ ಮಾತು ವೇದವಾಕ್ಯ ಅನ್ಕೋತಾನೆ. ಅಪ್ಪ ನೀನ್ ಸ್ವಲ್ಪ ಮುಂದೆ ನೋಡ್ಕೊಂಡೆ ಓಡ್ಸಪ್ಪ. ಆಯ್ತು. ಅಯ್ಯೋ ಚೆನ್ನಾಗಿರಿ ಚೆನ್ನಾಗಿ. ನನ್ನ ಬಂಗಾರ, ಸಂಸ್ಕಾರ ಅಂದ್ರೆ ಇದು. ಅವನು ಇದಾನೆ. ಮೀನಾ, ಮಧ್ಯಾಹ್ನ ಅಡಿಗೆಗೆ ತರಕಾರಿ ಇದೆಯೇನಮ್ಮ? ಇಲ್ಲ ಅತ್ತೆ, ತರ್ತೀನಿ. ಅಯ್ಯೋ ಒಬ್ಳೆ ಹೋಗ್ಬೇಡ ಕಣಮ್ಮ, ನಾನು ಬರ್ತೀನಿ. ಇಬ್ರು ಹೋಗೋಣ. ಏನ್ ವಿಷಯ ಅತ್ತೆ? ಅದು ತರಕಾರಿ ತರಕ್ ಹೋಗೋಣ ಅಂತ ಹೇಳ್ತಿದ್ದೆ. ಆಕ್ಚುಲಿ ನನಗ್ ಡಬ್ಬಿಂಗ್ ಇತ್ತು, ಅದು ಇವಾಗ ಕ್ಯಾನ್ಸಲ್ ಆಗಿದೆ. ನಾನು ನಿಮ್ ಜೊತೆ ಬರ್ಲಾ? ಅದಕ್ಕೇನಂತೆ, ಬಾ. ಮೀನಾ, ಅಡಿಗೆ ಮನೆಗೆ ಹೋಗಿ ಬ್ಯಾಗ್ ಎತ್ಕೊಂಡು, ಹಾಗೆ ನಾನು ರೂಮಲ್ಲಿ ಬರ್ಸಿಟ್ಟಿದೀನಿ, ಅದನ್ನು ಎತ್ಕೊಂಬ. ಬೇಗ ಹೋಗಿ ಬಂದ್ಬಿಡೋಣ. ಸರಿ ಅತ್ತೆ. ಇಲ್ಲ ಇವ್ರೆ, ಇವತ್ ಬೆಳಿಗ್ಗೆ ಯಾರೋ ಕೊಡ್ಬೇಕಾಗಿತ್ತು, ಆಗಿಲ್ಲ. ಇವತ್ ಆಗಲ್ಲ, ನಾಳೆ ನೋಡೋಣ. ಓಕೆ. ಕಟ್ಕೊಂಡ ನಿಂಗೆ? ಇಲ್ಲ ಇವ್ರೆ, ಗಾಡಿಲಿ ಸ್ವಲ್ಪ ಬ್ರೇಕ್ ಕಡಿಮೆ ಇತ್ತು. ಕಮ್ಮಿ ಇದ್ರೆ ಮನೇಲಿ ಇಟ್ಬಿಟ್ಬಾ. ಈ ತರ ರೋಡ್ ಗೂಳಿ ನುಗ್ಗುತ್ತೆ. ಮರ್ಯಾದೆ ಕೊಟ್ಟು ಮಾತಾಡೋ. ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಯಾವನಾಗಿದ್ರೆ ಏನು, ರೂಲ್ಸ್ ಏನಾಯ್ತಣ್ಣ ಗಾಡಿಗೆ? ಅಣ್ಣ ನೋಡೋಣ, ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಗುದ್ಬಿಟ್ಟು ಬ್ರೇಕ್ ಫೇಲ್ ಅಂತ ಏನೇನು ನಾಟಕ ಆಡ್ತವನೆ. ಬ್ರೇಕ್ ಫೇಲ್ ಅಲ್ಲ, ಬ್ರೇಕ್ ಎಲ್ಲ ಫೇಲ್ ಆಗಿರೋದು. ಇವನ್ ತಲೆ ಡ್ಯಾಮೇಜ್ ಆಗಿರೋದು. ಬೇಡ ಸೂರ್ಯ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಪಬ್ಲಿಕ್ ಅಮ್ಮ, ಪಬ್ಲಿಕ್. ಸಂಬಂಧ ಇಲ್ದೇ ಇರೋನಿಗೆ ನೀನ್ ಬಂದು ಆಕ್ಸಿಡೆಂಟ್ ಮಾಡ್ಬೋದು, ಸಂಬಂಧ ಇಲ್ದೇ ಇರೋನು ಬಂದು ನಿನ್ನ ಹತ್ರ ಮಾತಾಡ್ಬಾರ್ದಾ? ಅಷ್ಟಕ್ಕೂ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಯಾವ ನನ್ನ ಮಗ ಹೇಳಿದ್ನಪ್ಪ. ನನಗೂ ನಿನ್ಗೆ ಬೇರೆ ಸಂಬಂಧ? ಹಾವು ಮುಂಗ್ಸಿಗಿರೋ ಸಂಬಂಧ, ಆನೆಗೂ ಸಿಂಹಕ್ಕೂ ಇರೋ ಸಂಬಂಧ ಕಣೋ ಗುಬಾಳ್. ಸೂರ್ಯ ಅಂದ್ರು ಅಷ್ಟೇ, ಚಂದ್ರ ಅಂದ್ರು ಅಷ್ಟೇ. ನಿಜವಾಗ್ಲೂ ಬ್ರೇಕ್ ಫೇಲ್ ಆಗಿತ್ತು. ಸುಳ್ಳು, ಸಸ್ಪೆಂಡ್ ಆಗಿ ಹೋಗಿದ್ದೀನಿ ಅನ್ನೋ ಪ್ರಾಣಿಗಳು ತಮಕ. ಅದಕ್ಕೆ ಒತ್ವತಾರನೆ ಗಂಟ್ಲವರೆಗೂ ಬಿಟ್ಕೊಂಡು ಬಂದ್ಬಿಟ್ಟು ಗುಡ್ಬಿಟ್ಟಿದ್ಯಾ ಅಲ್ವಾ? ಅಲ್ವೇನಣ್ಣ? ನಾನು ಕುಡ್ದಿರಬಹುದು, ನಮ್ಗೆ ಗೊತ್ತಾಗಬೇಕು. ನಮ್ಮ ಹತ್ರ ಏನು ಈ ಬಾಯಿ ಒಳಗೆ ತುರುಕ್ತಾರಲ್ಲ ಮಷೀನು, ಅದೇನಾದ್ರೂ ಇಟ್ಕೊಂಡಿದೀವಾ? ನೀವು ಕುಡ್ದಿದೀವಾ ಇಲ್ಲ ಅಂತ ಹೇಳೋದಿಕ್ಕೆ ಏನಣ್ಣ? ಕಣಣ್ಣ. ಏನ್ ನೋಡ್ತಾ ನಿಂತಿದ್ಯಾ? ಅಣ್ಣ ಇಬ್ರು ಸೇರ್ಕೊಂಡು ಧರ್ಮದೇಟ್ ಹಾಕ್ಬಿಡೋಣ. ಅದೆಲ್ಲ ಬೇಕಾಗಿಲ್ಲ, ಹೇಳಿದಿರಿ. ನೀವು ಮಾತಾಡ್ತಾ ಇದ್ರೆ ನನಗೆ ಅಷ್ಟ ಆಗಲ್ವೇನೆ ಇಲ್ಲಿ? ಆಗಲ್ವ ಮತ್ತೆ? ಹೋಗಲ್ಲ ಹೋಗ. 10 ನಿಮಿಷಕ್ಕೆ ಏನ್ ನಷ್ಟ ಆಗುತ್ತೆ? ಏನ್ ದಂಧೆ ನಡೆಸ್ತಾ ಇದ್ದೀರಾ ನೀವು? ತಂದೆ ನಡೆಸೋದು ತಮ್ಮಂತವ್ರು. ಅಪ್ಪ ಆಸ್ಪತ್ರೆಯಲ್ಲೇ ಇರ್ಲಿ, ಅಮ್ಮ ಐಸಿಯುಲೇ ಇರ್ಲಿ, ಅಣ್ಣ ತಮ್ಮಂದ್ರು ಎಂತ ಕಷ್ಟದಲ್ಲೇ ಇರ್ಲಿ, ನೀವು ಕೈ ಅಡ್ಡ ಹಾಕಿದ ತಕ್ಷಣ ಗಾಡಿ ನಿಲ್ಸಿ, ನೀವು ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ, ನೀವು PPT ತಕ್ಷಣ ಊದಿ ನಾವು ನಿರ್ದೋಷಿ ಅಂತ ಪ್ರೂವ್ ಮಾಡ್ಬೇಕು. ಎಮಿಷನ್ ಟೆಸ್ಟ್ ಆಗಿಲ್ಲ ಅಂದ್ರೆ ಕಮಿಷನ್ ಮಾತ್ರ ಕೊಡ್ಬೇಕು. ಅದು ಎಷ್ಟು? ಇಡೀ ದಿನ ದುಡ್ದಿದ್ದನ್ನ 10 ನಿಮಿಷದಲ್ಲಿ ಎಲ್ಲ ನಿಮ್ ಕೈಗೆ ತೆತ್ಬಿಟ್ಟು ನಾವು ಆಕಾಶ ನೋಡ್ಕೊಂಡು ಹಂಗೆ ಚಂಬೋ ಅಂತ ಹೊಟ್ಟೋಗ್ಬಿಡ್ಬೇಕು ಅಲ್ವಾ? ಅದೆಲ್ಲ ಮಾಡೋದು ಒಳ್ಳೇದಕ್ಕೆ, ಸಮಾಜ ಸರಿ ಇರ್ಲಿ ಅಂತ ಈ ಕಾನೂನು ತಂದಿದ್ದಾರೆ. ಅದ್ರ ಪ್ರಕಾರ ಕೆಲವರು ಒಳ್ಳೆ ಆಫೀಸರ್ಸ್ ಅಂತ ಯಾರಿದ್ದಾರೆ ಅವ್ರು ನಡ್ಕತಾರೆ. ಆದ್ರೆ ನಿನ್ನಂತ ಕೆಟ್ಟು ಹುಳು ಅದನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳತ್ತೆ. ನನಗೆ ಕಾನೂನು ಪಾಠ ಮಾಡಕ್ ಬರ್ಬೇಡ ಕಣೋ ನೀನು ಪಾಸ್ ಆಗಿರೋ ಫೇಲ್ ಸ್ಟೂಡೆಂಟ್. ಅದ್ ಎಷ್ಟು ಹೊಡೆದು ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಹತ್ರ ಹೊಡ್ಕೋತಾ ಇದೆಯೋ. ನನ್ನ ಕೆಲಸದ ಬಗ್ಗೆ ಮಾತಾಡ್ಬೇಡ ಸೂರ್ಯ. ಕೆಲಸದ ಬಗ್ಗೆನೇ ಮಾತಾಡ್ಬೇಕು. ಅದನ್ನ ಬಿಟ್ಟು ನೀನೇನ್ ನಮ್ ದೊಡ್ಡಪ್ಪನ ಮಗನ, ನಾನೇ ನಿನ್ ಚಿಕ್ಕಪ್ಪನ ಮಗನ? ಸ್ವಾಮಿಗಳೇ ಹೇಳಿ ಸರ್. ದಬಾಯಿಸ್ರಿ, ಕೇಳ್ರಿ ಪ್ರಶ್ನೆಗಳು, ಮಾತಾಡ್ರಿ ಜೋರಾಗಿ, ಜನನ್ ಸೇರ್ಸಿ, ಮೀಡಿಯಾರ್ನ ಕರ್ಸ್ರಿ, ನ್ಯೂಸ್ ಮಾಡ್ರಿ, ಕೇಸ್ ರಿಜಿಸ್ಟರ್ ಆಗ್ಬೇಕು. ಒಳ್ಳೆ ಬಾಡಿಗೆ ಬಂದಿತ್ತು ಕಣ, ಎಲ್ಲ ಹಾಳಾಗೋಯ್ತು ಇವೈನಿಂದ. ಅದ್ ಹೆಂಗಣ ಹಾಳಾಗತ್ತೆ? ಇವನು ನಿಮ್ ಕಷ್ಟನ ಕಟ್ಕೊಡ್ತಾನೆ. ಇರಿ 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 ಇಲ್ಲಿ ನೋಡು, ಗಾಡಿಗೆ ಏನು ಆಗಿಲ್ಲ. ನನ್ನ ಹತ್ರ ಇರೋ ದುಡ್ಡಲ್ಲಿ ನಾನು ಮೆಡಿಸಿನ್ ತರೋದಕ್ಕೆ ಹೋಗ್ಬೇಕು. ಅದೆಲ್ಲ ನಮ್ಗೆ ಯಾಕಣ ಹೇಳ್ತೀಯ ನೀನು? ಅವನು ಕಷ್ಟ ನೀನು ನಮ್ಗೆ ಕೊಟ್ಬಿಡು, ಇಲ್ಲ ಅಂತಂದ್ರೆ ಇನ್ನೊಂದ್ 5 ನಿಮಿಷದಲ್ಲಿ ಇಲ್ಲಿ 1000 ಜನ ಸೇರ್ಬಿಡ್ತಾರೆ. ನಾನ್ ನಿಜವಾಗ್ಲೂ ಮಾತ್ರೆ ತಗೊಳ್ಳೋದಕ್ಕೆ ದುಡ್ಡು ಇಟ್ಕೊಂಡಿರೋದು ಸೂರ್ಯ. ಅಪ್ನೇ ನಾವು ಸಿಕ್ಕಾಕೊಂಡಾಗ್ಲೂ ಇದನ್ನೇ ತಗೊಳ್ತಾ ಇರ್ತೀವಿ. ಕೇಳ್ತೀಯ ನೀನು? ಎತ್ತಮ್ಮ ಮನೆಯ ದುಡ್ಡು ಕೊಡಯ್ಯ, ಹೇಳ್ತಾ ಕೇಳ್ತಮ್ಮ, ಕೊಡಯ್ಯ. ಎಲ್ಲಿಗೆ ಕೊಡಿದ್ಯಾ? ಕೊಡು. ಇದ್ದಂಗಿದೆ. ಕೊಡಯ್ಯ ಬೇಕಲ್ಲ ಇಷ್ಟು? ಆಗು ಸರ್. ಬಡವ್ರಿಗಾಗ್ಲಿ. ಹೋಗ್ ಬ್ರದರ್. ಥ್ಯಾಂಕ್ ಯು ಸರ್. ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ, ಮೇಲೆ ನಿಲ್ಲ ಸುಳ್ಳು.
ಆವತ್ತು ನಾನು ಇದೇ ಪರಿಸ್ಥಿತಿನಲ್ಲಿದ್ದೆ. ಇವಾಗ ಅರ್ಥ ಆಯ್ತು ಅಂತ ಕಾಣುತ್ತೆ. ಹೊರುಮೆ. ನಮಸ್ತೆ. ನಮಸ್ಕಾರ ಸಾಹೇಬ್ರೆ. ಅದೇ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಬೇಕಾಗಿತ್ತು. ರೆಡಿ ಮಾಡಿಡಿ ಅಂದಿಲ್ಲ ಸಾಹೇಬ್ರೆ, ರೆಡಿ ಇದೆ. ಆದ್ರೆ ನನ್ನ ಫೋನಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ, ಕ್ಯಾಶ್ ಮರ್ತ್ ಬಂದಿದ್ದೀನಿ. ದುಡ್ಡನ್ನ ನಾಳೆ ಕೊಟ್ರೆ ಆಗತ್ತಾ? ಅಂಗಡಿ ಇವಾಗ ತಾನೇ ತೆಗೀರಿ ಸರ್, ಬೋಣಿ ಆಗಿಲ್ಲ, ಸಾಲ ಅಂದ್ರೆ ಹೆಂಗೆ? ಸರಿ ಇರ್ಲಿ ಬಿಡಿ, ನಾನು ಸಂಜೆ ಬಂದು ತಗೋತೀನಿ. ಥ್ಯಾಂಕ್ ಯು. ಸರ್ ಏನ್ ಬೇಕು ಸರ್? ಅವರು ಮಾತ್ರೆ ಕೇಳ್ಕೊಂಡ್ ಬಂದಿದ್ರ ಸರ್? ಓ ಸರ್, ಅವ್ರ ಭಯ ಹಾರ್ಟ್ ಪೇಷಂಟ್, ಅದಕ್ಕೆ ತಿಂಗಳ ಮಾತ್ರೆ ತಗೋತಾರೆ. ಪಾಪ ಇವತ್ತು ದುಡ್ಡಿಲ್ಲ ಅಂದ್ರು, ನನ್ಗೂ ಬೋಣಿ ಆಗಿಲ್ಲ ಅಂದೆ, ಬೇಜಾರು ಮಾಡ್ಕೊಂಡು ಹೊರಡೋರು ಸರ್. ನಿಜನ ಅಣ್ಣ? ಅಣ್ಣ ಎಷ್ಟಾಗತ್ತಣ್ಣ ಮಾತ್ರೆಗಳಿಗೆ? 1800 ರೂಪಾಯಿ ಆಗತ್ತೆ ಸರ್. ಹೌದಾ? ಒಂದ್ ನಿಮಿಷ. ಸರಿ ತೋಳಿ ಸರ್. ನಾನ್ ಕೊಟ್ಟೆ ಅಂತ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಹೇಳಕ್ ಹೋಗ್ಬಿಡಿ. ಅವ್ರಿಗೆ ಫೋನ್ ಮಾಡಿ ಮಾತ್ರೆ ತಗೊಂಡು ಹೋಗಿ ಹೇಳಿ ಸರ್. ಅವ್ರು ಮತ್ತೆ ಬಂದು ಸಂಜೆ ದುಡ್ಡು ಕೊಟ್ರೆ ನಾನು ರಾತ್ರಿ ಬಂದು ತಗೋತೀನಿ ಬಿಡಿ. ಸರಿ ಸರ್. ಬರ್ತೀನ. ಹಲೋ, ಹೇಳಿ. ಬೋಣಿ ಆಯ್ತು, ಮಾತ್ರೆ ತಗೊಂಡೋಗಿ ಸರ್. ಹೌದಾ? ಸರಿ ಬಂದೇರಿ. ಸರಿ ಆಯ್ತು. ಅಮ್ಮ ಆದ್ರೂ ಶಾಪಿಂಗು ಎಲ್ಲ ಆಯ್ತು ಕಣ. ಅತ್ತೆ ನಾನ್ ನಿಮ್ಗೆ ಆರತಿ ಮಾಡ್ಬೇಕು, ಅಲ್ಲೇ ನಿಂತ್ಕೊಳ್ಳಿ ಅತ್ತೆ. ಏನು ಇದು ಹೊಸದಾಗಿದೆ? ಏನು ಅಂತ ಈಗ್ಲಾದ್ರೂ ಹೇಳುತ್ತಾಯಿ. ನಾವು ತರಕಾರಿ ತಗೊಂಬರೋದಕ್ ಹೋಗಿದ್ವಲ್ಲ, ಅಲ್ಲಿ ಫುಲ್ ಡಿಶುಮ್ ಫುಲ್ ಆನ್ ಫೈಟಿಂಗು. ಅತ್ತೆಯಿಂದ ಅವ್ರಿಗೆಲ್ಲ ಪೂಜೆ ಆಯ್ತು. ನುಗ್ಗೆಕಾಯಿ, ಸೌತೆಕಾಯಿ, ಸೋರೆಕಾಯಿ, ಟೊಮೆಟೊ ಮರ್ತ್ಬಿಟ್ಟಿಯಲ್ಲ. ಹಾ ಟೊಮೊಟೊದಲ್ಲೆಲ್ಲ ಹೊಡೆದ್ಬಿಟ್ರು. ಸಖತ್ ಫನ್ನಿ ಆಗಿತ್ತು ಗೊತ್ತಾ ಫೈಟಿಂಗು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.